ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಿನ್ನೆ ರಾಜ್ಯ ಹೈಕೋರ್ಟ್ನಲ್ಲಿ ಒಂದು PIL ಏನಿತ್ತು ಅದು ಡಿಸ್ಪೋಸಲ್ ಆಗಿದೆ. ಅದರಲ್ಲಿ ಮುಷ್ಕರವನ್ನು ವಾಪಸ್ ತಗೊಂಡಿದ್ದೇವೆ ಅಂತೇಳಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು ಕೋರ್ಟ್ಗೆ ಸಬ್ಮಿಷನ್ ಮಾಡಿದ ನಂತರ ಮ್ಯಾನೇಜ್ಮೆಂಟ್ಗೆ ಏನಾದರೂ ಡೈರೆಕ್ಷನ್ ಕೊಡೋ ಬದಲು ಇದು ಸಾರ್ವಜನಿಕ ಸೇವಾ ಸಂಸ್ಥೆ ಆಗಿರುವುದರಿಂದ ಇಲ್ಲಿ ಮುಷ್ಕರ ಇತ್ಯಾದಿ ಡ್ರಾಸ್ಟಿಕ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಬದಲು ನೀವು ಸಂಧಾನದ ಮೂಲಕ ಮಾತುಕತೆಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೋ ಈ ಒಂದು ಕೇಸನ್ನು ಮುಕ್ತಾಯಗೊಳಿಸಿದ್ದಾರೆ. ಮೊದಲನೇದಾಗಿ ಆ ರೀತಿ ಪಬ್ಲಿಕ್ ಇದು ಏನು PIL ಹಾಕಿದ್ದವರು ಅನಂತ ಸುಬ್ಬರಾಯರ ಒಂದು ಕಾಲದ ಸ್ನೇಹಿತರೆ NP ಅಮೃತೇಶ್ ಅಂತೇಳಿ. ಹಾಗಾಗಿ ಅದು ಸರ್ಕಾರ ಅಥವಾ ಮ್ಯಾನೇಜ್ಮೆಂಟು ಇನ್ಸ್ಟಿಗೇಟ್ ಮಾಡಿ ಈ PIL ಹಾಕ್ಸೋದಕ್ಕೆ ಮತ್ತು ಆ PIL ಮೂಲಕ ಒಂದು ದಿನದ ಮಟ್ಟಿಗೆ ಒಂದು ಏನು ಮುಷ್ಕರವನ್ನು ಮುಂದೂಡಿ ಅನ್ನೋ ಒಂದು ಸೂಚನೆ ಬರೋದಕ್ಕೆ ಕಾರಣ ಅಲ್ಲ. ಏನಿಗೂ ಆ ಒಂದು ಸೂಚನೆ ಬಂದ ನಂತರವೂ ಮುಷ್ಕರ ಆಗಿದೆ. ಭಾಗಶಃ ಅಂತ ಹೇಳಿ ಯೂನಿಯನ್ ಅವರೇ ಒಪ್ಕೊಳ್ತಾರೆ. ಆ ಭಾಗಶಃ ಮುಷ್ಕರ ಮಾಡಿದ್ದು ಸಹ ಆ ಕೋರ್ಟ್ ಸೂಚನೆಯನ್ನು ಉಲ್ಲಂಘಿಸಿದಂಗೆ ಆಯಿತು ಅನ್ನೋ ಒಂದು ಮನವಿ ಮಾಡಿದ ಮೇಲೆ ಕೋರ್ಟು ಸಹ ಯಾವುದೋ ಡ್ರಾಸ್ಟಿಕ್ ಆ್ಯಕ್ಷನ್ ತಗೊಂಡಿಲ್ಲ. ಆದರೆ ಇಲ್ಲಿ ಬರುವ ಪ್ರಶ್ನೆ ಏನಪ್ಪ ಅಂತಂತಂದರೆ, ಮುಖ್ಯವಾಗಿ ನಾವು ತಿಂಗಳುಗಟ್ಟಲೆಯಿಂದ ಇದು ಅವಕಾಶಗಳನ್ನು ಬಳಸ್ಕೊಂಡು ಸಂಧಾನ ಸಭೆಗಳಲ್ಲೇನೇ ಇದು ಇತ್ಯರ್ಥ ಮಾಡಬೇಕು ಅನ್ನೋದು. ಇನ್ನೂ ಒಂದು ಹಂತ ಮುಂದೂಡಿ ನಾನು ಕಳೆದ 2 ತಿಂಗಳಿಂದಲೇ ಗಾಂಧಿಗಿರಿ ಮೂಲಕ ಒತ್ತಡ ಏರೋಣ ಅನ್ನೋ ಒಂದು ಕಾನ್ಸೆಪ್ಟಿನಲ್ಲಿ ನಾವು ಹೇಳ್ತಾ ಇದ್ವು. ಗಾಂಧಿಗಿರಿ ಅನ್ನೋ ಒಂದು ಕಾನ್ಸೆಪ್ಟು ಬಹುತೇಕ ನಮ್ಮ ಅನೇಕ ನೌಕರರಿಗೆ ಅರ್ಥ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅದನ್ನು ಎಫೆಕ್ಟಿವ್ ಆಗಿ ನಾವು ಅನುಷ್ಠಾನಗೊಳಿಸೋಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಚಾರ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಅದು ಭಾಳ ಲೀನ್ ಎಫೆಕ್ಟ್ ಅಷ್ಟೇ ಆಯಿತು. ಆದರೂ ಮುಂದುವರೆದು ಜುಲೈ 4ನೇ ತಾರೀಕಿನ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು. ಆ ಸಭೆ ಸುಮಾರು 1.5 ಗಂಟೆ ನಡೆದು ಅಲ್ಟಿಮೇಟ್ಲಿ ಮುರಿದು ಬಿದ್ದ ಅಂಶವನ್ನು ಯೂನಿಯನ್ನವರು, ಸರ್ಕಾರದವರು, ಮ್ಯಾನೇಜ್ಮೆಂಟ್ನವರು ಎಲ್ಲ ಮುಚ್ಚಿಟ್ಟ ಹಿನ್ನೆಲೆಯಲ್ಲಿ ನಾನು ಇದೇ ಟಿವಿಯ ಮೂಲಕ ಒಂದು ಆಕ್ಷೇಪಣೆ ಎತ್ತಿದ್ದೆ. ಆ ಆಕ್ಷೇಪಣೆ ಏನು ಅಂತಂದರೆ, ಅಲ್ಲಿ ವಾಸ್ತವವಾಗಿ ನಡೆದ ವಿಚಾರವನ್ನು ಜನರಿಗೆ, ನೌಕರರಿಗೆ ತಿಳಿಸದೆ ಮುಚ್ಚಿಟ್ಟಿದ್ರ ಪರಿಣಾಮ ಏನು ಅನ್ನೋದನ್ನು ನಾನು ವಿವರಿಸಿದ್ದ ಹಿನ್ನೆಲೆಯಲ್ಲಿ ಆ ನಂತರ ಅನಂತ ಸುಬ್ಬರಾಯರವರು ಇದೇ ಟಿವಿಯಲ್ಲಿ ಸುಮಾರು 10 ಎಪಿಸೋಡ್ಗಳಲ್ಲಿ ಇಲ್ಲಿ ತಮಗೆ ಅವಮಾನ ಆಯಿತು, ತಮಗೆ ಮಂಗಳಾರತಿ ಆಯಿತು, ನೌಕರರಿಗೆ ಏನು ವೇತನ ಕೊಡೋದಿಲ್ವಂತೆ, ವೇತನ ಹೆಚ್ಚಳ ಮಾಡೋದಿಲ್ವಂತೆ ಮತ್ತು ಹಿಂಬಾಕಿ ಏನು ಕೊಡೋದಿಲ್ವಂತೆ, ಈಗೆಲ್ಲನೂ ಪ್ರವೋಕ್ ಮಾಡೋ ರೀತಿಯಲ್ಲಿ ಹೇಳಿದ್ರ ಹಿನ್ನೆಲೆಯಲ್ಲಿ ನಿಜವಾಗಿ ಸಾರಿಗೆ ನೌಕರರು ಒಂದು ರೀತಿ ಪ್ರವೋಕ್ ಆಗಿದ್ದರು. ಅವ್ರನ್ನ ಏನು ಮುಷ್ಕರಕ್ಕೆ ತಯಾರು ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ನಾನು ಮತ್ತೆ ಬಂದು 28ನೇ ತಾರೀಕು ಜುಲೈ ಏನು ಒಂದು ಕನ್ಸಿಲೇಷನ್ ಕರೆದಿದ್ದಾರೆ, ಆ ಕನ್ಸಿಲೇಷನ್ ಮೀಟಿಂಗನ್ನು ಒಂದು ಸುವರ್ಣ ಅವಕಾಶ ಅಂತ ಬಳಸ್ಕೊಂಡು ಮುಖ್ಯವಾದ ಇಶ್ಯೂ ಏನು ಅಂತಂದರೆ, ಈ ಏನು ವೇತನ ಪರಿಷ್ಕರಣೆಯ ಅವಧಿ 24ರಿಂದ 28 ಅಥವಾ 23ರಿಂದ 27 ಅನ್ನೋದ್ರದ್ದು ಹಿನ್ನೆಲೆಯಲ್ಲಿ ಒಂದು ಕ್ಲಾರಿಫಿಕೇಷನ್ ಮ್ಯಾನೇಜ್ಮೆಂಟ್ನಿಂದ ತಗೊಳ್ಳಿ. ಆ ಒಂದು ಕ್ಲಾರಿಫಿಕೇಷನ್ ತಗೊಂಡ್ರೆ ಸಾಕು, ನೀವು 50% ಈ ವಾತಾವರಣವನ್ನು ನಿಮ್ಮ ಪರವಾಗಿ ತಿರ್ಸ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಇದೇ ಟಿ ವಿನಲ್ಲಿ ಭಾಳ ವಿವರವಾಗಿ ಹೇಳಿದ್ದೆ.
ಆದರೂ ಸಹ ಅದನ್ನು ಯಾವ ಗಮನಕ್ಕೆ ತಗೊಳ್ಳದೆ 28ನೇ ತಾರೀಕು ಇವ್ರ ಪಟ್ಟಿಗೆ ಇವರೇ ನಿಂತು ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದವರು ಒಂದು ಹೆಜ್ಜೆ ಮುಂದಿಟ್ಟು ನಾವು ಈ ಬಗ್ಗೆ ಏನು ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಇನ್ನೊಂದು ತಿಳಿಸ್ತೇವೆ ನಾವು ಅಂತೇಳಿ ಟೈಮ್ ತಗೊಂಡಿದ್ರು. ಆ ಪ್ರಕಾರ ಆಗಸ್ಟ್ 2ಕ್ಕೆ ಮತ್ತೆ ಒಂದು ಟೈಮ್ ಕೊಟ್ಟಿದ್ರು. ಆಗಸ್ಟ್ 2 ಸಹ ಇವರು ಒಂದು ತಮ್ಮ ಪರವಾಗಿ ಈ ಮುಖ್ಯವಾದ ವಿಚಾರ ಏನಿತ್ತು, ಅವಧಿ 20, 24, 24, 28 ಈ ರೀತಿ ವೇತನ ಪರಿಷ್ಕರಣೆ ಆಗಬೇಕಾ ಅಥವಾ 23, 27 ಆ ರೀತಿ ಆಗಬೇಕಾ ಅನ್ನೋದ್ರದ್ದು ಬಗ್ಗೆ ಒಂದು ಕ್ಲಾರಿಫಿಕೇಶನ್ ತಗೊಳಕ್ಕೆ ಹೋಗಲಿಲ್ಲ. ಮತ್ತೆ ಮುಂದೂಡಲ್ಪಟ್ಟು ಈ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು 3ನೇ ಬಾರಿಯ ಸಭೆ ಕರೆದಿದ್ರು. ನಮ್ಗೆ ಗೊತ್ತಿತ್ತು 3ನೇ ಬಾರಿಯ ಸಭೆ ಕರೆಯುವಷ್ಟೊತ್ತಿಗೆ ಈ ಜಂಟಿ ಕ್ರಿಯಾ ಸಮಿತಿ ಕಡೆಯಿಂದ ಬಹಳಷ್ಟು ಬಹಳಷ್ಟು ಕಠಿಣ, ಬಹಳಷ್ಟು ಕ್ರೂರ, ತೀರಾ ನೆಗ್ಲಿಜಬಲ್ ಅನ್ನುವಂತಹ ಪ್ರತಿಕ್ರಿಯೆಗಳು ಬರಕ್ಕೆ ಶುರು ಆಯಿತು. ಒಬ್ಬ ಮಹಾನ್ ಭಾವರು ಹೇಳ್ತಾರೆ, ಈ ಸರ್ಕಾರ ತೆಗೆದು ಬಿಡ್ತೀವಿ ಅಂತಾರೆ. ಇನ್ನೊಬ್ರು ಈ ಸರ್ಕಾರ ಸತ್ತ ಕತ್ತೆ ಥರ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಏನದು ಇವ್ರು ಯಾವ ದೊಣ್ಣೆ ನಾಯಕ ಅಂತಾರೆ. ಈಗೆಲ್ಲ ಈಚೆ ಪ್ರಚೋದನಾತ್ಮಕವಾಗಿ ಮಾತನಾಡಿ ಅದು ಹೇಗೆ ಅವ್ರ ಮುಂದೆ ಕೂತ್ಕೊಂಡು ಚರ್ಚೆ ಆಗಕ್ಕಾಗತ್ತೆ ಅನ್ನೋದು ನನಗೇನು ಅರ್ಥ ಆಗಲಿಲ್ಲ. ಹವೆವರ್ 2 ಅವರ್ಗಿಂತ ಹೆಚ್ಚು, 2 ಗಂಟೆಗಳಿಗಿಂತ ಹೆಚ್ಚು 4/8/25 ಚರ್ಚೆ ನಡೀತು. ಚರ್ಚೆಯ ಲಾಸ್ಟು ಇದೇನಪ್ಪ ಅಂತಂದರೆ ಏನೂ ಆಗಲಿಲ್ಲ ಅಂತ ಹೊರಗೆ ಬಂದು ಏನೋ 38 ತಿಂಗಳು ಹಿಂಬಾಕಿ ಬದಲು 14 ತಿಂಗಳು ಕೊಡ್ತಾರಂತೆ ಶ್ರೀನಿವಾಸ ಮೂರ್ತಿ ವರದಿ ಅನ್ವಯ ಅನ್ನೋ ಒಂದು ಮಾತು ಹೇಳಿದ್ದು ಬಿಟ್ಟರೆ ಅನೇಕರು ಕೇಳಿದ್ರು, ಹಾಗಾದ್ರೆ ವೇತನ ಹೆಚ್ಚಳದ ಬಗ್ಗೆ ಏನು ಅಂತಂದರೆ ಅದ್ರ ಪ್ರಸ್ತಾಪನೆ ಬರಲಿಲ್ಲ ಏನೇನೋ ಹೇಳಿದ್ರು. ಒಂದು ಹೇಳ್ತೇನೆ, 4 ಜುಲೈನಲ್ಲಿ ಹೇಗೆ ಒಂದು ನೌಕರರಿಗೆ ಮಾಹಿತಿ ಕೊಡದೆ, ಜನಕ್ಕೆ ಮಾಹಿತಿ ಕೊಡದೆ ಮುಚ್ಚಿಟ್ಟಿದ್ರೋ, ಅದೇ ರೀತಿ 4 ಆಗಸ್ಟ್ನಲ್ಲಿ ನಡೆದ 2 ಗಂಟೆಗಳಿಗಿಂತ ಹೆಚ್ಚಿನ ಮೀಟಿಂಗಿನ ಪೂರ್ಣ ಮಾಹಿತಿಯನ್ನು ಜನರಿಗೆ ಕೊಡಲಿಲ್ಲ. ಅವತ್ತೂ ಹೇಳಿದ್ದೇನೂ ಕೇವಲ 14 ತಿಂಗಳು ಬಾಕಿ ಕೊಡ್ತಾರಂತೆ, ಅದನ್ನು ನಾವು ಒಪ್ಪೋದಿಲ್ಲ, ಹಾಗಾಗಿ ಮುಷ್ಕರ ಮಾಡ್ತೀವಿ ಮುಷ್ಕರ. ಅಷ್ಟೊತ್ತಿಗೆ ಗೊತ್ತಾಯಿತು ಹೈಕೋರ್ಟ್ನಿಂದ 1 ದಿವಸದ ಮಟ್ಟಕ್ಕೆ ಮುಂದೂಡಿ ಅಂತ ಒಂದು ಸೂಚನೆ ಬಂದಿದೆ. ಏನು ಸೂಚನೆ ಬಂದಿದೆ ಅಂತಂದ್ರೂ ಕೇರ್ಲೆಸ್ ಡೂಮ್ ಅಂದ್ಕೊಂಡು ಮುಷ್ಕರಕ್ಕೆ ಕರೆ ನಡೆದು ಬಿಡ್ತು. ಆ ಮುಷ್ಕರ ಏನಾಯಿತು ಅನ್ನೋದ್ರದ್ದು ಬೇರೆ ವಿಚಾರ. ಹೌದು, ನೌಕರರಿಗೆ ಈ ವಿಚಾರದಲ್ಲಿ ಗೊಂದಲಗಳಿವೆ, ಮುಷ್ಕರ ಮಾಡಬೇಕಾ ಬೇಡ ಅಂತ. ಆದರೆ ನಾವು 2-3 ತಿಂಗಳಿಂದನೇ ಒಂದು ಹೊಸ ದಾರಿ ತೋರಿಸಿದ್ವಿ. ಅದೇನಪ್ಪ ಅಂದರೆ ಗಾಂಧಿಗಿರಿ ಮೂಲಕ ಗಾಂಧಿ ಮಾರ್ಗದಲ್ಲಿ 4 ರೀತಿಯ ಪ್ರತಿಭಟನೆಗಳು ಮಾಡಲಿಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಳ್ಳಿ. ಹಿಂಸಾತ್ಮಕವಾದ ಮುಷ್ಕರ ಬೇಕಾ ಅಥವಾ ಅಹಿಂಸಾತ್ಮಕವಾದ ಯಾವ್ರಿಗೆ ತೊಂದರೆ ಆಗದಂಥ ಗಾಂಧಿಗಿರಿ ಬೇಕಾ? ಇದರಲ್ಲಿ 2ರಲ್ಲಿ ಒಂದು ಯಾವುದಾದ್ರೂ ಆಯ್ಕೊಳ್ಳಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ನಾವು ಹೇಳಿದ್ವಿ. ಆ ವಿವೇಚನೆ ಬಳಸಿದ್ದಿದ್ದರೆ ಬೇಕೋ ಬೇಡವೋ ಈ ಪರಿಸ್ಥಿತಿ ಬರೋಕ್ಕಾಗ್ತಿರ್ಲಿಲ್ಲ. ಈಗ ಹೈಕೋರ್ಟ್ ಮುಂದೆ ಮುಚ್ಚಳಿಕೆ ಬರ್ಕೊಟ್ಟು, ಇಲ್ಲ ಸಾರ್ವಜನಿಕ ಸೇವೆಯಲ್ಲಿ ಅದನ್ನು ವೈಲೇಟ್ ಮಾಡಿ, ಎಸ್ಮಾ ಇತ್ಯಾದಿ ವೈಲೇಟ್ ಮಾಡಿ ನೀವು ಮುಷ್ಕರ ಮಾಡೋದು ಸರಿಯಲ್ಲ ಅಂತ ಸರಿಯಾಗಿ ಕಿವಿ ಹಿಂಡಿ ಹೈಕೋರ್ಟ್ ಕಳಿಸಿದೆ. ಮತ್ತೆ 28ನೇ ತಾರೀಕು ಏನು ಲೇಬರ್ ಕಮಿಷನರು ಮುಂದೆ ಮೀಟಿಂಗು ಇದೆ, ಇನ್ನೂ 20 ದಿವಸ ಇದೆ. ಅಷ್ಟರೊಳಗಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವವಿಮರ್ಶೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಕನ್ಸಿಲೇಷನ್ ಅಂದರೆ ಕೊಡುವ ತೆಗೆದುಕೊಳ್ಳುವ ಗಿವ್ ಅಂಡ್ ಟೇಕ್ ಪಾಲಿಸಿ, ನಮ್ಮ ವಾದವನ್ನು ಇದೆ ಅದು ಕನ್ವಿನಿಯನ್ಸ್ ಮಾಡೋ ನೇಚರ್ ಬಳಸಿ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಆಗಿಲ್ಲದೆ ಈಗಲೂ ಇಷ್ಟೆಲ್ಲ ಆದಮೇಲೂ ಅನೇಕ ಅವರು ನಾಯಕರುಗಳು ಹೇಳ್ತಾರೆ, ಈಗಲೂ ನಮ್ಮ ಬೇಡಿಕೆಗಳಲ್ಲಿ ಏನೂ ಸಡಿಲಿಸೋದಿಲ್ಲ ಅಂದರೆ ಏನರ್ಥ? ನಾನು ಹೇಳ್ತೇನೆ, ಬೇಡಿಕೆಗಳು ಸಡಿಲಿಸಲಿಲ್ಲ ಅನ್ನೋದಾದರೆ ಮತ್ತು ಕನ್ಸಿಲೇಷನಲ್ಲಿ ಇತ್ಯರ್ಥ ಮಾಡಿಕೊಳ್ಳಿಲ್ಲ ಅಂತಂತಂದರೆ
ಈಗ ಏನು 30,000 ಅಷ್ಟು ಚಾರ್ಜ್ ಶೀಟ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಮೂಲಕ ಸಾಮಾನ್ಯ ಚಾಲಕ ನಿರ್ವಾಹಕರು ಶಿಕ್ಷೆ ಅಥವಾ ಶಿಕ್ಷೆ ಆಗದೇನೂ ಇರಬಹುದು, ಒಂದು ಆತಂಕದಲ್ಲೇ ಇರಬೇಕಾಗತ್ತೆ. ಬೇಕೋ ಬೇಡವೋ ಇದರಲ್ಲಿ ಅನೇಕರು ಕಳೆದ ಮುಷ್ಕರದ ಸಂದರ್ಭದಲ್ಲಿ ಬೇರೆ ಬೇರೆ ಶಿಕ್ಷೆಗೆ ಒಳಗಾಗಿದ್ದ ಈ ಅವಧಿಯಲ್ಲಿ ಒಂದು ಜಾಯಿಂಟ್ ಅಪ್ಲಿಕೇಶನ್ನು ಕೋರ್ಟ್ಗಳಿಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಕೊಟ್ಟು ಕೆಲಸಕ್ಕೆ ಬಂದಿರೋರು, ಕೆಲಸ ಮಾಡ್ತಿರೋರು, ಅವರಿಗೆ ಮತ್ತೆ ತಿರ್ಗಾ ಇದೇನೇನೇನೇ ಶಿಕ್ಷೆ ಮುಂದುವರಿಯೋದಾದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ಈ ಒಟ್ಟಾರೆ ಈ ಹಿನ್ನೆಲೆಯಲ್ಲಿ ನಾನು ಈಗ ಹೇಳೋದೇನು ಅಂತಂತಂದರೆ, ಗಾಂಧಿಗಿರಿ ಮಾರ್ಗ ಅನುಸರಿಸೋಣ. ಏನು ಈಗ ಮ್ಯಾನೇಜ್ಮೆಂಟು ಆಫರ್ ಮಾಡಿದೆ, ಆ ಆಫರ್ ಬಗ್ಗೆ ಅಲ್ಲೇನೆ ಬಾರ್ಗೈನಿಂಗ್ ಕೊಸರಾಟ ಮಾಡಬೇಕಾಗಿತ್ತು, ಮಾಡಿಲ್ಲ. 28ಕ್ಕೆ ಇನ್ನೊಂದು ಅವಕಾಶ ಇದೆ ಏನಾದರೂ ಆ ಕೊಸರಾಟ ಮಾಡಿದರೆ ಈಗಲೂ ಇತ್ಯರ್ಥ ಮಾಡ್ಬೋದು. ಅದಕ್ಕೆ ಬದಲು ಮ್ಯಾನೇಜ್ಮೆಂಟ್ ಏನಾದರೂ ಈಗ 14 ತಿಂಗಳ ಹಿಂಬಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ, ಅದನ್ನು ರಿಲೀಸ್ ಮಾಡಿದರೆ, ಮತ್ತು ಇನ್ನೊಂದು ಸುದ್ದಿ, ಅದು ನಿಜ ಸುಳ್ಳು, 26ನೇ ಇಸ್ವಿಯಿಂದ 27ಕ್ಕೆ ಬದಲಾಗಿ 26ನೇ ಇಸ್ವಿಯಿಂದ ನಾವು ವೇತನ ಹೆಚ್ಚಿಡಕ್ಕೆ ತಯಾರಿದ್ದೇವೆ ಅನ್ನೋ ಒಂದು ಮಾತು ಮ್ಯಾನೇಜ್ಮೆಂಟ್ ಕಡೆಯಿಂದ ಹೇಳಿದೆ ಅನ್ನೋದೊಂದು ಸುದ್ದಿ ಇದೆ. ಅದು ನಿಜ ಸುಳ್ಳು ಗೊತ್ತಿಲ್ಲ. ಅಕಸ್ಮಾತ್ 26 ಬದಲಾಗಿ 25ರಿಂದ ಅಥವಾ 25 ಹೋದರೆ ಈ ಮುಂದಿನ ತಿಂಗಳಿಂದಾನೇ ವೇತನ ವಿಮರ್ಶೆ, ವೇತನ ಪರಿಷ್ಕರಣ ಮಾಡಿ ಅಂತ ಹೇಳಿ ಬಾರ್ಗೈನಿಂಗ್ ಮಾಡುವ ಅವಕಾಶ ಇದೆ. ಟ್ರೇಡ್ ಯೂನಿಯನ್ ಅಂತಂದರೆ ಅದು ಆಯ್ಕೆ ಆದ ತಕ್ಷಣ, ಅದಕ್ಕೆ ಮಾನ್ಯತೆ ಇದ್ದ ತಕ್ಷಣ ಯಾವುದೂ ಅಧಿಕಾರ ಬರಲ್ಲ. ಮ್ಯಾನೇಜ್ಮೆಂಟು ಅಥವಾ ಸರ್ಕಾರದ ಜೊತೆಯಲ್ಲಿ ಕೊಸರಾಟ ಮಾಡುವ, ಬಾರ್ಗೈನಿಂಗ್ ಮಾಡುವ ಏಜೆಂಟೇ ಟ್ರೇಡ್ ಯೂನಿಯನ್ ವಿನಃ ಅವರೇ ಅಧಿಕಾರಿಗಳಲ್ಲ. ದುರದೃಷ್ಟ ಏನಪ್ಪ ಅಂತಂದರೆ 92ನೇ ಇಸ್ವಿನಲ್ಲಿ ಮ್ಯಾನೇಜ್ಮೆಂಟ್ಗೂ ಮತ್ತು ಟ್ರೇಡ್ ಯೂನಿಯನ್ಗೂ ಆದ ಅಗ್ರಿಮೆಂಟನ್ನು 93ರಲ್ಲಿ ಆಗಿದ್ದ ಸರ್ಕಾರ ರದ್ದು ಮಾಡಿತ್ತು. ಇವರು ಯೂನಿಯನ್ ಅವರು ನಮಗೂ ಮತ್ತು ಮ್ಯಾನೇಜ್ಮೆಂಟ್ಗೂ ಆಗಿರುವ ಅಗ್ರಿಮೆಂಟನ್ನು ಸರ್ಕಾರ 3ನೇ ಪಕ್ಷ ರದ್ದು ಮಾಡೋಕ್ಕೆ ಏನು ಅಧಿಕಾರ ಇದೆ ಅಂತೇಳಿ ಕೋರ್ಟ್ಗೆ ಹೋದರು. ಆ ಕೋರ್ಟಿನ ವಿಚಾರಣೆ 98ರವರೆಗೂ ನಡೆದು 98ರಲ್ಲಿ ಆ ಅಗ್ರಿಮೆಂಟ್ ರದ್ದು ಮಾಡಿ ಇವರಿಗೆ ಮಾನ್ಯತೆ ಮುಂದೆ ರೆಫರೆಂಡಮ್ ಆಗೋವರೆಗೂ ಮುಂದುವರಿಯುತ್ತದೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಆವತ್ತಿನಿಂದ ಇವತ್ತಿನವರೆಗೂ ಅಧಿಕಾರಿಗಳನ್ನು, ಸರ್ಕಾರವನ್ನು ಗನ್ ಪಾಯಿಂಟಲ್ಲಿ ಇಟ್ಕೊಂಡು ಆಳಿರೋರು ಈ ಮಾನ್ಯ ಮಹಾನಾಯಕರು. ಆ ಮಹಾನಾಯಕರು ದಯವಿಟ್ಟು ಈ ಸಂದರ್ಭದಲ್ಲಿ ನಿವೃತ್ತರಾಗಿ ಗೌರವಯುತವಾಗಿ ಆಚೆ ಹೋದರೆ ಸಾರಿಗೆ ನೌಕರರ ಎಲ್ಲ ಸಮಸ್ಯೆಗಳನ್ನು ಕೇವಲ ಈ 20 ದಿವಸದಲ್ಲೇ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈಗಲೂ ಅವರು ಸರ್ಕಾರಕ್ಕೆ ಬೆದರಿಕೆ ಹಾಕುವುದು, ಸರ್ಕಾರದ ಮುಖ್ಯಮಂತ್ರಿಯನ್ನು ದೊಣ್ಣೆ ನಾಯಕ ಅನ್ನೋದು, ಇದು ಸತ್ತ ಕಟ್ಟೆ ಸರ್ಕಾರ ಅನ್ನೋದು, ಸರ್ಕಾರವನ್ನು ತೆಗೆದು ಬಿಡ್ತೀವಿ ಅನ್ನೋದು, ಈ ಧೋರಣೆಯಲ್ಲಿ ಯಾವ ಕಾರಣಕ್ಕೂ ಯಾವತ್ತಿಗೂ ನೌಕರರಿಗೆ ಅಥವಾ ಸಂಸ್ಥೆಗೆ ನ್ಯಾಯ ಸಿಕ್ಕುವ ಅವಕಾಶ ಇಲ್ಲವೇ ಇಲ್ಲ. ಈ ಒಂದು ಕಾರಣ ನೋಡಿ ನಾನು 2012ರಲ್ಲಿ ಅವರಿಂದ ಹೊರಗೆ ಬಂದಿದ್ದು ಮತ್ತು 2022ರಲ್ಲಿ ಮತ್ತೆ ಸೇರಿ 23 ಮಾರ್ಚು 15ನೇ ತಾರೀಕು ರಾತ್ರಿ ಇವರಿಗೆ ನಮಸ್ಕಾರ ಹಾಕಿ ಹೊರಗೆ ಬಂದಿದ್ದು. ನಾವು 15% ಹೆಚ್ಚಳ ಮಾಡಿಸಿದ್ವಿ ಅಂತ ಹೇಳ್ಕೊಳ್ತಾರಲ್ಲ, ಖಂಡಿತ ಇವರಲ್ಲ. ಇವರು ಮಾತುಕತೆ ಸಂದರ್ಭದಲ್ಲಿ ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ದಕ್ಕಾಗಿ MD ಆಗಿದ್ದ ಅನ್ಬುಕುಮಾರ್ ಅವರು ಆಯಿತು ನೀವು ಹೊರಗೋಗಿ ಅಂತ ಹೊರಗೆ ಕಳಿಸಿದ ಮೇಲೆ ನಾನು ಇನ್ನೂ 10 ನಿಮಿಷ ಅಲ್ಲೇ ಇದ್ದು ಅವ್ರಿಗೆ ಕನ್ವಿನ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಆವತ್ತಿನ ಮರುದಿವಸ ಬೆಳಗ್ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ರಾಮುಲು ಅವರು 15% ಹೆಚ್ಚಳವನ್ನು ಡಿಕ್ಲೇರ್ ಮಾಡಿದ್ದು. ಅದನ್ನು ನಾವು ಏನು ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ದೊಡ್ಡಸ್ಕೆ ಮಾಡ್ಕೋಬೇಕದ್ದಿಲ್ಲ. ಆದರೆ ಅಲ್ಲಿಂದ 100 ಬಾರಿ 15% ಹೆಚ್ಚಳ ಮಾಡಿದ್ದವ್ರು ನಾವು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆವತ್ತು ಮ್ಯಾನೇಜ್ಮೆಂಟು ನಿಮ್ಮನ್ನು ಹೊರಗೆ ಹಾಕಿದ್ರು, ಹೊರಗೆ ಕಳಿಸಿ ಆಮೇಲೆ ಡಿಕ್ಲೇರ್ ಮಾಡಿದ್ರು ಅನ್ನೋದು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಆ ಕಾರಣದಿಂದ ನಾನು ಈಗ ಸಾರಿಗೆ ಸಂಸ್ಥೆಯ ನೌಕರರಲ್ಲಿ ಮತ್ತು ಈ ಸಂಘಟನೆಗಳಲ್ಲಿ ಭಿನ್ನವಿಸಿಕೊಳ್ಳೋದಾದರೆ
ಸಾರಿಗೆ ಸಂಸ್ಥೆಯ ನೌಕರರ ಕಷ್ಟದ ABCD ಗೊತ್ತಿಲ್ಲದಂತಹ LICಯ ಒಬ್ಬ ಮಾಜಿ ಉದ್ಯೋಗಿ, RSSನ ಒಬ್ಬ ಮಾಜಿ ಕಾರ್ಯಕರ್ತ ಈಗ ಕಮ್ಯುನಿಸ್ಟ್ ವೇಷದಲ್ಲಿ ನಮ್ಮ ರಾಜ್ಯ ಸರ್ಕಾರವನ್ನು, ಸಾರಿಗೆ ಸಂಸ್ಥೆಗಳನ್ನು ಎಲ್ಲವನ್ನು ಗನ್ ಪಾಯಿಂಟ್ನಲ್ಲಿ ಆಡಳಿತ ಮಾಡೋದು ಬೇಡ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಗೌರವಯುತವಾಗಿ ಅನಂತ ಸುಬ್ರಾಯವರೇ, ನೀವು ಹೊರಗೋಗಿ ನಮ್ಮ ಸಂಸ್ಥೆಯಿಂದ ನಮ್ಮ ನೌಕರರನ್ನು, ನಮ್ಮ ಜನರನ್ನು ಉಳಿಸಿ ಅಂತ ಕೋರ್ಕೊಳ್ತೇನೆ. ನಮಸ್ಕಾರ.